ಎಲ್ಲರಿಗೂ ನಮಸ್ಕಾರ. ಶ್ರೀನಿಧಿ ಯೋಗ ಶಾಲೆಗೆ ನಿಮಗೆಲ್ಲರಿಗೆ ಸ್ವಾಗತ. ಕಳೆದ ಪಾಠಗಳಲ್ಲಿ ನಾವು ಮಂಡಿ ನೋವು ನಿವಾರಣೆಗೆ ಮಾಡುವಂಥ 4 ವ್ಯಾಯಾಮಗಳ ಬಗ್ಗೆ ತಿಳಿದಿದ್ದೇವೆ. ಇವತ್ತು ಇನ್ನುಳಿದ ವ್ಯಾಯಾಮಗಳ ಬಗ್ಗೆ ನೋಡುವ. ಮಂಡಿಗಳ ತೈಲದ ಅಂಶವು ಕಡಿಮೆ ಆಗುವುದರಿಂದ ಮಂಡಿ ನೋವು ಸಮಸ್ಯೆ ಉಂಟಾಗುತ್ತದೆ ಎಂಬ ವಿಷಯವನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಅದೇ ರೀತಿಯಲ್ಲಿ ಮಂಡಿಗಳಲ್ಲಿ ಬಿಗಿತ ಇರುವುದರಿಂದ ಮೂಳೆಗಳು ಸರಾಗವಾಗಿ ಚಲಿಸಲು ಅಡಚಣೆಯಾಗ್ತದೆ ಮತ್ತು ಈ ರೀತಿಯಾಗಿ ಈ ನೋವಿನ ಸಮಸ್ಯೆ ತಲೆದೋರ್ತದೆ. ಈ ಬಿಗಿತವನ್ನು ನಿವಾರಣೆ ಮಾಡಲು ಕೂಡ ಕೆಲವೊಂದು ವ್ಯಾಯಾಮಗಳು ಇರ್ತವೆ. ಈ ವ್ಯಾಯಾಮಗಳ ಮೂಲಕ ಮಂಡಿಗಳ ಬಿಗಿತವನ್ನು ನಾವು ನಿವಾರಣೆಗೊಳಿಸಿದ್ದೇ ಆದರೆ ಮಂಡಿಗಳು ಸರಾಗವಾಗಿ ಚಲಿಸ್ತವೆ, ಸುಲಭವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಮಂಡಿ ನೋವಿನ ಸಮಸ್ಯೆ ಎಂಬುದು ಉಂಟಾಗುವುದಿಲ್ಲ. ಹಾಗಾಗಿ ಇವತ್ತಿನ ಪಾಠದಲ್ಲಿ ನಾವು ಈ ಮಂಡಿಗಳ ಬಿಗಿತವನ್ನು ನಿವಾರಣೆ ಮಾಡುವಲ್ಲಿ ಸಹಕಾರಿಯಾಗುವಂಥ ವ್ಯಾಯಾಮಗಳ ಬಗ್ಗೆ ತಿಳಿಯುವ. ಈಗ ಮೊದಲನೇ ವ್ಯಾಯಾಮ. ಇದರಲ್ಲಿ ಕಾಲುಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ ನೆಲದ ಮೇಲೆ ಕುಳಿತುಕೊಳ್ಳುವುದು. ಬಲ ಕಾಲನ್ನು 2 ಹಸ್ತಗಳಿಂದ ಆಧರಿಸಿ ಇನ್ಹೇಲ್ ಮಾಡುತ್ತಾ ಕಾಲನ್ನು ಹಿಂದಕ್ಕೆ ಎಳೆಯುವುದು. ಎಕ್ಸೇಲ್ ಮಾಡುತ್ತಾ ಕಾಲನ್ನು ಹಿಂದೆ ಬಿಟ್ಟು ನೇರವಾಗಿ ಚಾಚುವುದು. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ರೀತಿಯಾಗಿ ಈ ಕಾಲನ್ನು ತಿರುಗಿಸುವಂಥದ್ದು. ಸ್ಟ್ರೆಚ್ ರಿಲ್ಯಾಕ್ಸ್, ಸ್ಟ್ರೆಚ್ ರಿಲ್ಯಾಕ್ಸ್. ಇದು ಸುಮಾರು 10 ಬಾರಿ ಆದ ಬಳಿಕ ಇನ್ನೊಂದು ಕಾಲನ್ನು ಉಪಯೋಗಿಸಿ ಇದನ್ನು ಮುಂದುವರಿಸುವಂಥದ್ದು. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ರೀತಿ ಸ್ಟ್ರೆಚ್ ರಿಲ್ಯಾಕ್ಸ್, ಸ್ಟ್ರೆಚ್ ರಿಲ್ಯಾಕ್ಸ್. ಹೀಗೆ ಒಂದೊಂದು ಕಾಲನ್ನು ಉಪಯೋಗಿಸಿ 10 ಬಾರಿ ಪುನರಾವರ್ತಿಸುತ್ತಾ ಇದನ್ನು 2-3 ಬಾರಿ ಪುನರಾವರ್ತಿಸ್ಬೋದು. ಈ ವ್ಯಾಯಾಮದಿಂದ ನಮ್ಮ ಮಂಡಿಯ ಬಿಗಿತ ಎಂಬುದು ನಿವಾರಣೆಯಾಗ್ತದೆ ಮತ್ತು ಮೂಳೆಗಳು ಸರಾಗವಾಗಿ ಚಲಿಸಲಿಕ್ಕೆ ಅನುಕೂಲ ಆಗ್ತದೆ. ನೆಲದಲ್ಲಿ ಕುಳಿತು ಈ ವ್ಯಾಯಾಮ ಮಾಡುವಾಗ ನೇರವಾಗಿ ಕುಳಿತುಕೊಳ್ಳಲು ಕಷ್ಟ ಆದರೆ ಗೋಡೆಗೆ ಹೊರಗೆ ಕೂಡ ಇದನ್ನು ಮಾಡಬಹುದು. ನೆಲದಲ್ಲಿ ಕುಳಿತು ಈ ವ್ಯಾಯಾಮ ಮಾಡಲು ಕಷ್ಟ ಆದರೆ ಕುರ್ಚಿಯ ಮೇಲೆ ಕುಳಿತು ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಕುಳಿತುಕೊಳ್ಳುವುದು ಮತ್ತು ಈ ರೀತಿ ಕಾಲನ್ನು ತೊಡೆಯನ್ನು ಕೈಯಿಂದ ಆಧರಿಸುವುದು ಮತ್ತು ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ರೀತಿಯಲ್ಲಿ ಒಂದು ಕಾಲು ಆದ ಮೇಲೆ ಇನ್ನೊಂದು ಕಾಲನ್ನು ಉಪಯೋಗಿಸಿ ಈ ವ್ಯಾಯಾಮವನ್ನು ಕುರ್ಚಿ ಮೇಲೆ ಕುಳಿತು ಕೂಡ ಸುಲಭವಾಗಿ ಮಾಡಲಿಕ್ಕೆ ಬರುತ್ತದೆ. ಮಂಡಿಗಳ ಬಿಗಿತವನ್ನು ನಿವಾರಣೆ ಮಾಡಲು ಇನ್ನೊಂದು ವ್ಯಾಯಾಮ ಕೂಡ ಇದೆ. ಇದರಲ್ಲಿ ನೇರವಾಗಿ ನೆಲದಲ್ಲಿ ಕಾಲು ಚಾಚಿ ಕುಳಿತುಕೊಳ್ಳುವುದು ಮತ್ತು ಬಲ ಕಾಲನ್ನು ಈ ರೀತಿ ಮಡಿಚಿ ತೊಡೆಯನ್ನು ಎದೆಗೆ ಒತ್ತಿ ಹಿಡಿಯುವುದು. ಒಂದು 5 ಸೆಕೆಂಡುಗಳ ಕಾಲ ಒತ್ತಿ ಹಿಡಿದು ಅದನ್ನು ಬಿಡುವುದು. ಪುನಃ ಒತ್ತಿ ಹಿಡಿಯುವುದು, 5 ಸೆಕೆಂಡುಗಳ ಕಾಲ ಹಿಡಿಯುವುದು, ಬಿಡುವುದು. ಈ ರೀತಿಯಾಗಿ ಒಂದು 10 ಸಲ ಮಡಿಚಿ ಬಿಡಿಸುವಂಥ ವ್ಯಾಯಾಮ ಮಾಡಿದ ಮೇಲೆ ಇನ್ನೊಂದು ಕಾಲನ್ನು ಉಪಯೋಗಿಸಿ ಅದೇ ವ್ಯಾಯಾಮವನ್ನು ಮಾಡುವಂಥದ್ದು. ಇದನ್ನು ಕೂಡ ಒಂದು 10 ಬಾರಿ ಪುನರಾವರ್ತಿಸಬಹುದು. ಹೀಗೆ ಕಾಲುಗಳನ್ನು ಬದಲಾಯಿಸುತ್ತಾ ಸುಮಾರು 2-3 ಬಾರಿ ಇದನ್ನು ಪುನರಾವರ್ತಿಸಬಹುದು. ಇದು ಕೂಡ ಈ ಮಂಡಿಯ ಬಿಗಿತವನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಮಂಡಿಗಳ ಬಿಗಿತವನ್ನು ನಿವಾರಿಸುವ ಇನ್ನೊಂದು ಸುಲಭವಾದ ವ್ಯಾಯಾಮ ಇದೆ. ಅದರಲ್ಲಿ ಕೂಡ ಹೀಗೆ ನೆಲದ ಮೇಲೆ ನೇರವಾಗಿ ಕುಳಿತು ಕಾಲುಗಳನ್ನು ಮುಂದೆ ಚಾಚುವುದು ಮತ್ತು ಒಂದು ಕಾಲನ್ನು ಹಸ್ತಗಳಿಂದ ಆಧರಿಸಿ ಮೊಣಕಾಲನ್ನು ಈ ರೀತಿಯಾಗಿ ವೃತ್ತಾಕಾರವಾಗಿ ನಿಧಾನವಾಗಿ ತಿರುಗಿಸುವುದು. ಸುಮಾರು 10 ಬಾರಿ ಇದನ್ನು ಹೀಗೆ ತಿರುಗಿಸಿದ ಬಳಿಕ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುವುದು. ಹೀಗೆ ನಿಧಾನವಾಗಿ ವೃತ್ತಾಕಾರವಾಗಿ ತಿರುಗಿಸುವುದು. ಒಂದು 10 ಬಾರಿ 2 ದಿಕ್ಕುಗಳಲ್ಲಿ ಆದ ಬಳಿಕ ಇನ್ನೊಂದು ಕಾಲನ್ನು ಉಪಯೋಗಿಸಿ ಆ ವ್ಯಾಯಾಮವನ್ನು ಪುನರಾವರ್ತಿಸುವುದು. 10 ಬಾರಿ ಒಂದು ದಿಕ್ಕಿನಲ್ಲಿ ಮತ್ತು 10 ಬಾರಿ ವಿರುದ್ಧ ದಿಕ್ಕಿನಲ್ಲಿ. ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ್ದು ಏನಂದರೆ, ಮೊಣಕಾಲನ್ನು ಈ ರೀತಿಯಾಗಿ ನಾವು ತಿರುಗಿಸುವಾಗ ಈ ತೊಡೆ ಎಂಬುದು ಸ್ಥಿರವಾಗಿರಬೇಕು. ಅದು ಆಚೆ ಈಚೆ ಅಲ್ಲಬಾರ್ದು.
ಅಲ್ಲಾಡಬಾರ್ದು. ಹೀಗೆ ಇದು ತೊಡೆ ಸ್ಥಿರವಾಗಿರಬೇಕು. ಕಾಲುಗಳನ್ನು ಮಾತ್ರ ಹೀಗೆ ತಿರುಗಿಸ್ತಾ ಇರಬೇಕು ವೃತ್ತಾಕಾರವಾಗಿ. ಹೀಗೆ ಕಾಲುಗಳನ್ನು ಬದಲಾಯಿಸ್ತಾ ಪ್ರತಿ ಬಾರಿ 10 ಬಾರಿ ಇದನ್ನು ಒಂದು ದಿಕ್ಕಿನಲ್ಲಿ ಮತ್ತು 10 ಬಾರಿ ಇನ್ನೊಂದು ದಿಕ್ಕಿನಲ್ಲಿ ಮಾಡುತ್ತಾ ಇದನ್ನು ಸುಮಾರು 2-3 ಬಾರಿ ಪುನರಾವರ್ತಿಸಬಹುದು. ಈ ವ್ಯಾಯಾಮದಿಂದ ಕೂಡ ನಮ್ಮ ಈ ಮಂಡಿಗಳು ಸಡಿಲಾಗ್ತವೆ, ಸುಲಭವಾಗಿ ಚಲಿಸಲಿಕ್ಕೆ ಸಹಾಯ ಆಗ್ತದೆ. ಮಂಡಿಗಳ ಬಿಗಿತವನ್ನು ಹೋಗಲಾಡಿಸಲು ತುಂಬ ಪರಿಣಾಮಕಾರಿಯಾದ ಇನ್ನೊಂದು ವ್ಯಾಯಾಮ ಕೂಡ ಇದೆ. ಅದು ಈ ರೀತಿಯಾಗಿದೆ. ಇದರಲ್ಲಿ ನಾವು ನೆಲದ ಮೇಲೆ ಹೀಗೆ ಬೋರಲು ಮಲಗಬೇಕು. ನಮ್ಮ ಮುಖವನ್ನು 2 ಹಸ್ತಗಳಿಂದ ಆಧರಿಸಿರಬೇಕು. ಬಳಿಕ ಕಾಲನ್ನು ಮಡಚಿ ಹಿಮ್ಮಡಿಯಿಂದ ಪೃಷ್ಠವನ್ನು ಸ್ಪರ್ಶಿಸಲು ಪ್ರಯತ್ನಿಸಬೇಕು. ಈ ರೀತಿಯಲ್ಲಿ ಕಾಲನ್ನು ಮಡಚಿ ಹಿಮ್ಮಡಿಯನ್ನು ಪೃಷ್ಠಕ್ಕೆ ತಾಗಿಸುವ ಪ್ರಯತ್ನ ಮಾಡಬೇಕು. ಒಂದು ಕಾಲು ಆದ ಬಳಿಕ ಇನ್ನೊಂದು ಕಾಲನ್ನು ಅದೇ ರೀತಿಯಲ್ಲಿ ಮಡಚಿ ಪೃಷ್ಠಕ್ಕೆ ಹಿಮ್ಮಡಿಯನ್ನು ತಾಗಿಸಲು ಪ್ರಯತ್ನಿಸುವುದು. ಮಡಚುವುದು ಮತ್ತು ಬಿಡಿಸುವುದು ಇದನ್ನು ಮುಂದುವರಿಸ್ತಾ ಇರಬೇಕು. ಆರಂಭದಲ್ಲಿ ಕೆಲವರಿಗೆ ಹಿಮ್ಮಡಿಗಳು ಪೃಷ್ಠವನ್ನು ಮುಟ್ಟಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಬರಬರುತ್ತಾ ಇದು ಸರಿಯಾಗ್ತದೆ. ಇದಾದ ಬಳಿಕ 2 ಕಾಲುಗಳನ್ನು ಏಕಕಾಲದಲ್ಲಿ ಈ ರೀತಿಯಾಗಿ ಮಡಚಿ ಹಿಮ್ಮಡಿಗಳನ್ನು ಪೃಷ್ಠಕ್ಕೆ ತಾಗಿಸುವ ಪ್ರಯತ್ನವನ್ನು ಮಾಡುವುದು. ಇದನ್ನು ಕೂಡ 10ರಿಂದ 25 ಬಾರಿ ಮುಂದುವರಿಸಬಹುದು. ಈ ರೀತಿಯಾಗಿ ಈ ವ್ಯಾಯಾಮವು ಮಂಡಿಗಳ ಬಿಗಿತವನ್ನು ಹೋಗಲಾಡಿಸಲು ಬಹಳ ಪರಿಣಾಮಕಾರಿಯಾಗಿದೆ. ಇವಿಷ್ಟೇ ಅಲ್ಲದೆ ಮಂಡಿಗಳ ಬಿಗಿತವನ್ನು ಹೋಗಲಾಡಿಸಲು ಇನ್ನೂ ಅನೇಕ ವ್ಯಾಯಾಮಗಳು ಇರ್ತವೆ. ಹಾಗೆಯೇ ಕೆಲವು ಆಸನಗಳು ಇವೆ. ವಜ್ರಾಸನ, ವೀರಾಸನ, ಸುಪ್ತ ವೀರಾಸನ ಇತ್ಯಾದಿ. ಅವೆಲ್ಲವುಗಳ ಬಗ್ಗೆ ನಾವು ಮುಂದೆ ನಿಧಾನವಾಗಿ ಕಲಿಯುವ. ಇದುವರೆಗಿನ 3 ಪಾಠಗಳಲ್ಲಿ ನಾವು ಮಂಡಿ ನೋವು ಸಮಸ್ಯೆ ಹಾಗೂ ಅದರ ನಿವಾರಣೆಗೆ ನಾವು ಮಾಡಬಹುದಾದ ಕೆಲವು ವ್ಯಾಯಾಮಗಳ ಬಗ್ಗೆ ತಿಳಿದುಕೊಂಡೆವು. ಈ ವ್ಯಾಯಾಮಗಳನ್ನು ಪ್ರತಿನಿತ್ಯ ಮಾಡುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಠದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ.